ಜೋರಾಗಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಮಾಧ್ಯಮದಲ್ಲೂ ಕಾಣ್ತಾ ಇದ್ದೇವೆ, ಪ್ರತ್ಯಕ್ಷವಾಗಿ ನಾವು ಕ್ಷೇತ್ರಕ್ಕೆ ಬಂದಾಗಲೂ ಕಾಣ್ತಾ ಇದ್ದೇವೆ. ಈಗಾಗಲೇ ಕೊನೆಯ ಹಂತಕ್ಕೆ ಈ ಚುನಾವಣೆಯ ಪ್ರಚಾರ ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ರಾಜ್ಯದ ಎಲ್ಲ ಮಂತ್ರಿಗಳನ್ನು ಈ ಚುನಾವಣೆಯ ಪ್ರಚಾರಕ್ಕೆ ಇವತ್ತು ಡೆಪ್ಯೂಟ್ ಮಾಡಿರ್ತಕ್ಕಂಥದ್ದೇನಿದೆ, ಬೆಂಗಳೂರು ನಗರದ ವಿಧಾನಸೌಧ ಸಂಪೂರ್ಣ ಖಾಲಿ ಇದೆ. ನಾನು ಅವ್ರನ್ನ ಡೆಪ್ಯೂಟ್ ಮಾಡಿರ್ತಕ್ಕಂಥದ್ದಕ್ಕೆ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯ ಸುಭಿಕ್ಷವಾಗಿ ಇರ್ತಕ್ಕಂಥದ್ದಕ್ಕೆ ಅವರ ಸರ್ಕಾರದ ಸಾಧನೆಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಯಾವ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ? ಒಂದು ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕೇಂದ್ರದಿಂದ ದೆಹಲಿ ಹೈಕಮಾಂಡ್ನ ಉಸ್ತುವಾರಿ ಕಾರ್ಯದರ್ಶಿಗಳು ಸಹ ಇಲ್ಲೇ ಠಿಕಾಣೆ ಹೂಡಿದ್ದಾರೆ. ನೋಡಿದೆ ಅವರ ಹೇಳಿಕೆಗಳು. ಒಂದು ಅವರು ಪದೇ ಪದೇ ಹೇಳ್ತಕ್ಕಂಥ 138 ವರ್ಷದ ಇತಿಹಾಸದ ಪಕ್ಷ ನಮ್ಮದು, ನಮ್ಮಲ್ಲಿ ಹಲವಾರು ರೀತಿಯ ಕಮಿಟ್ಮೆಂಟ್ ಇರ್ತಕ್ಕಂಥದ್ದು ಅಂತಕ್ಕಂಥ ಬಾರಣ ಪದೇ ಪದೇ ಹೇಳೋದನ್ನು ನೋಡಿದ್ದೇನೆ. ಯಾವ ಕಮಿಟ್ಮೆಂಟ್ಗಳಿದೆ ಅವರಿಗೆ? ರಾಜ್ಯದ ಮುಖ್ಯಮಂತ್ರಿಗಳು ಸಹ ಪದೇ ಪದೇ ಬಿಜೆಪಿ ಪಕ್ಷದ ಬಗ್ಗೆ ಈ ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಒಬ್ಬ ಮುಖ್ಯಮಂತ್ರಿಗೆ ಗೌರವ ತರ್ತಕ್ಕಂಥ ಪದ ಬಳಕೆಯನ್ನು ಮೀರಿ ಮಾತಾಡ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಅವರಲ್ಲಿ ಇರ್ತಕ್ಕಂಥ ಬಂಡವಾಳ ಈ 5 ಗ್ಯಾರಂಟಿಗಳ ಬಂಡವಾಳವನ್ನು ಹೊರತುಪಡಿಸಿ ಈ ಕಳೆದ 3 ವರ್ಷದಲ್ಲಿ ಯಾವುದೇ ಸಾಧನೆಗಳಾಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನೊಂದು 2 ತಿಂಗಳಿಗೆ 3 ವರ್ಷ ಸಂಪೂರ್ಣಗೊಳಿಸ್ತಾರೆ. ಕಳೆದ 3 ವರ್ಷದಲ್ಲಿ ಈ ಒಂದು ಸರ್ಕಾರದ ಸಾಧನೆಗಳನ್ನ ಬಗ್ಗೆ ಮಾಧ್ಯಮದಲ್ಲಿ ದುರ್ಬೆಯಾಗಿ ಯಾವ್ದಾದ್ರೊಂದು ಮೂಲೆಯಲ್ಲಿ ಹುಡುಕ್ತೀವಿ ಅಂತಕ್ಕಂಥದ್ದು ಅಂತ ಮಾಡೋಕ್ಕೆ ಕೆಲಸ ಮಾಡಿದ್ರು ನಾವು ಎಲ್ಲೂ ಸಹ ಇವರ ಗ್ಯಾರಂಟಿ ಸ್ಕೀಮ್ಗಳು ಬಿಟ್ಟು ಇನ್ಯಾವುದೇ ಸಾಧನೆ ಮಾಡಿರ್ತಕ್ಕಂಥ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಪತ್ರಿಕೆಗಳು ತೆಗೆದರೆ, ನಮ್ಮ ದೃಶ್ಯ ಮಾಧ್ಯಮವನ್ನು ನೋಡಿದ್ರೆ ಮುಖ್ಯಮಂತ್ರಿಯ ಕುರ್ಚಿಗೆ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥದ್ದನ್ನು ಹೊರತುಪಡಿಸಿದ್ರೆ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳೋದಾದರೆ ಹಲವಾರು ರೀತಿಯ ಭ್ರಷ್ಟಾಚಾರಕ್ಕೆ ಪ್ರೇರೇಪಣೆ ಕೊಟ್ಟಿರ್ತಕ್ಕಂಥ ಘಟನೆಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. 5ನೇ ವರ್ಗದ ನಾಯಕ ನಾನು, 5ನೇ ವರ್ಗದ ಜನತೆಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಸಂಘಟನೆಯಲ್ಲಿ ನಾನು ನಾಯಕತ್ವ ವಹಿಸಿದ್ದೇನೆ ಅಂತ ಹೇಳಿ ಯಾವೊಂದು ವಾಲ್ಮೀಕಿ ನಿಗಮದ್ದೇ ನಾವು ಹೇಳೋದಾದರೆ ಅಲ್ಲಿ ಲೂಟಿ ಆಗಿರೋದನ್ನ ಮುಖ್ಯಮಂತ್ರಿಗಳೇ ಒಪ್ಪುತ್ತಾರೆ ಸದನದಲ್ಲಿ. ನೀವು ಹೇಳದಷ್ಟು ದುಡ್ಡು ಹೊಡೆದಿಲ್ಲ, ಆದ್ರೆ ದುಡ್ಡು ಹೊಡೆದಿದ್ದೀವಿ ಅಂತಾರೆ. ಇದು ಮುಖ್ಯಮಂತ್ರಿಗಳು ಹೇಳೋದಲ್ಲ, ವಿರೋಧ ಪಕ್ಷಗಳು ಹೇಳ್ತಾ ಇಲ್ಲ. ನಾವು
ಇವತ್ತು ಬಡವರಿಗೆ ಕೊಡ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ದೇವರಾಜರ್ಸ್ ನಿಗಮದಲ್ಲಿ ಅಲ್ಲೂ ಸಹ ಲೂಟಿ ಆಗಿದೆ. ಕೊಡದೆ 2-3 ಗಂಗಾ ಕಲ್ಯಾಣ ಯೋಜನೆ ಅದನ್ನೂ ಲೂಟಿ ಮಾಡ್ಕೊಂಡು ಹೊರಟಿದ್ದಾರೆ ಅಂದರೆ ಉಳಿಸಿರೋದೇನು ಇವರು? ಇನ್ನು ಪದೇ ಪದೇ ಮುಖ್ಯಮಂತ್ರಿಗಳು ಹೇಳೋರು, ಕುಮಾರಸ್ವಾಮಿನ ನಾವು ಮುಖ್ಯಮಂತ್ರಿ ಮಾಡಿದ್ದು ಯಾವೊಂದು ಸಾಮಾಜಿಕ ನ್ಯಾಯ ಶೈಕ್ಷಣಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಕಾಂತರಾಜು ಹೆಸರಿನಲ್ಲಿ ಒಂದು ಕಮಿಟಿ ಮಾಡಿದ್ರಲ್ಲ, ಆ ಕಮಿಟಿ ವರದಿಯನ್ನು ಕುಮಾರಸ್ವಾಮಿ ತಡೆ ಹಿಡಿದ್ಬಿಟ್ಟ. ಇದನ್ನು ನನ್ನ ಮೇಲೆ ನಿರಂತರವಾಗಿ ಆಪಾದನೆ ಮಾಡಿದರು. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳ್ತೇನೆ, ಈಗ ಕಾಂತರಾಜು ವರದಿ ಅದರ ಜೊತೆಗೆ ಇನ್ನೊಬ್ಬರು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂಥ ವರದಿಯನ್ನು ಸ್ವೀಕಾರ ಮಾಡಿ ಎಷ್ಟು ತಿಂಗಳು ಎಷ್ಟು ವರ್ಷ ಆಗಿದೆ. ಈಗ ಯಾತಕ್ಕಿನ್ನೂ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡಿದ್ದೀರಿ? ಯಾಕೆ ನೀವಿನ್ನು ಅದನ್ನು ಬಿಡುಗಡೆ ಮಾಡಿ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ನಾಯಕ ನಾನೇ ಅಂತಕ್ಕಂಥದ್ದನ್ನು ಪದೇ ಪದೇ ನೀವೇ ಬೆಂತಟ್ಕೊಂಡು ಹೇಳ್ತೀನಿ. ಯಾತಕ್ಕೆ ಇನ್ನೂ ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ? ಇನ್ನು ಕೆಲವು ರಿಸರ್ವೇಷನ್ ಪಾಲಿಸಿ, ಒಳ ಮೀಸಲಾತಿ ವಿಷಯದಲ್ಲಿ ಈಗಾಗಲೇ ಬೀದಿಲಿ ಹಲವಾರು ಪ್ರತಿಭಟನೆಗಳು ನಡೀತಾ ಇದೆ. ಯಾತಕ್ಕೆ ಮೌನವಾಗಿದ್ದೀರಿ? ಇಲ್ಲಿ ನೀವು ಗ್ಯಾರಂಟಿ ಸ್ಕೀಮ್ ಒಂದು ಕಡೆ ಇಟ್ಕೊಂಬಿಡಿ. ಅದೇನು ಅದೇನು ದೊಡ್ಡ ಸಾಧನೆ ಅಂತ ಹೇಳಲ್ಲ. ಈ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅತ್ಯಂತ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಶೋಷಿತ ವರ್ಗಗಳ ಒಂದು ಆರ್ಥಿಕ ನೆರವನ್ನು ಕೊಡ್ತಕ್ಕಂಥದ್ದು, ಆ ಕುಟುಂಬಗಳನ್ನು ಮೇಲೆತ್ತಕ್ಕಂಥದ್ದಕ್ಕೆ ಹಲವಾರು ಯೋಜನೆಗಳನ್ನು ಹಲವಾರು ಸರ್ಕಾರಗಳು ಒಂದಲ್ಲ ಒಂದು ರೀತಿಯಲ್ಲಿ ತಂದಿದ್ದಾರೆ. ಬೇಕಾದಷ್ಟು ಸ್ಕೀಮ್ಗಳನ್ನು ನಾವು ತಂದಿದ್ದೇವೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ತಂದಿದ್ದಾರೆ. ಇದೇನು ನೀವು ಅದನ್ನು ಯಾರು ಮಾಡದೇ ಇರೋ ಕಾರ್ಯಕ್ರಮ? ಏನೋ ಕರ್ನಾಟಕದ 5 ಗ್ಯಾರಂಟಿ ಈ ವಿಶ್ವದಲ್ಲೇ ಮಾದರಿ ಆಗ್ಬಿಟ್ಟಿದೆ ಅಂತ. ಈ 5 ಗ್ಯಾರಂಟಿ ಏನಿದೆ, ಯಾವ ರೀತಿಯಲ್ಲಿ ಕೊಟ್ಟಿದ್ದೀರಿ? ಜನ ಕಾಯ್ತಾ ಇದ್ದಾರೆ. ನೀವು ತಿಳ್ಕೊಂಡಿದ್ದೀರಿ ಗ್ಯಾರಂಟಿ ಆಧಾರದಲ್ಲೇ ಶಾಶ್ವತವಾಗಿ ನಾವು ಗೆಲ್ತೀವಿ ಅಂತ ಹೇಳಿ. ಒಂದು ಕಡೆ ಹೇಳ್ತೀರಿ ನಮ್ಮ ರಾಜ್ಯ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬದ ಆದಾಯದಲ್ಲಿ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದೇವೆ. ಈ ಮಾತನ್ನು ಏನು ಹೇಳ್ತಾ ಇದ್ದೀರಿ? ಹಾಗಿದ್ರೆ ಪ್ರತಿ ಕುಟುಂಬಗಳ ತಲೆ ಆದಾಯ ಇವತ್ತು ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇರಬೇಕಾದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬಗಳು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಹೇಳಿಕೆಯ ಅರ್ಥ. ಈ 2,000 ರೂಪಾಯಿ ಕೊಡೋದು ಇದೆಲ್ಲ ಆಗಿದ್ರೆ ಅವಶ್ಯಕತೆ ಏನಿದೆ? ಆರ್ಥಿಕವಾಗಿ ಸುಭದ್ರತೆ ತಂದಿದ್ರೆ ಪ್ರತಿ ಕುಟುಂಬಗಳ ಬದುಕಿನ ತಲಾದಾಯ ಇವತ್ತು ದೇಶದಲ್ಲಿ 2ನೇ ಸ್ಥಾನದಲ್ಲಿ ನೀವು ಸುಸ್ಥಿರವಾಗಿ ತಂದಿಲ್ತಿ ಇಟ್ಟಿದ್ರೆ ಈ ರೀತಿಯ ಫ್ರೀಬಿಗಳ ಅವಶ್ಯಕತೆ ಏನಿದೆ? ಸಂಪತ್ಭರಿತವಾಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಪ್ರತಿ ಕುಟುಂಬ. ಇವತ್ತು ಎಷ್ಟು ವರ್ಷ ನೀವು ಕೊಡ್ಲಿಕ್ಕೆ ಸಾಧ್ಯ? ಇದನ್ನ ಕೇಳ್ಬೋದು. ನೀವು ಬೇರೆ ರಾಜ್ಯದಲ್ಲೂ ಕೊಟ್ಟವ್ರೆ ಅಂತೇಳಿ, ಅವ್ರು ಯಾರೋ ಮಾಡಿದ್ದಾರೆ ಅಂತೇಳಿ ನಾವು ಮಾಡಬೇಕು ಅಂತ ಇದೆಯಾ? ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಪ್ರತಿ ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ಸ್ವತಂತ್ರವಾಗಿ ದುಡಿಮೆ ಮಾಡಿ ಬದುಕ್ತಕ್ಕಂಥದ್ದು ಕೊಡಬೇಕಾಗಿದೆ. ಈ ಗ್ಯಾರಂಟಿ ಸ್ಕೀಮ್ ಕೊಡ್ತಕ್ಕಂಥದ್ದಕ್ಕೋಸ್ಕರವಾಗಿ ಯಾವೊಂದು ಬಡತನದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರು, ದಲಿತ ವರ್ಗದವರಿಗೆ ಕೊಡ್ತಾ ಇದ್ದಂಥ ಸ್ಕಾಲರ್ಶಿಪ್ನ ಹಣ ಯಾವ ಮಟ್ಟದಲ್ಲಿ ಕೊಡ್ತಾ ಇದ್ದೀರಿ? ಈಗ ಲಕ್ಷಾಂತರ ಮನೆ ಕಟ್ಟಿದ್ದೀವಿ ಅಂತೀರಿ, ತೋರಿಸ್ರಪ್ಪ ಅದು ಎಷ್ಟು ಲಕ್ಷ ಮನೆ ಕಟ್ಟಿದ್ದೀರಿ ಈ ಕಳೆದ 3 ವರ್ಷದಲ್ಲಿ?
ಬನ್ನಿ, ದಾವಣಗೆರೆ ಚುನಾವಣೆ ನಡೀತಾ ಇದೆಯಲ್ಲ, ಇನ್ನು ಎಷ್ಟು ಕುಟುಂಬಗಳು ಮನೆ ಇಲ್ಲದೆ ಹಕ್ಕುಪತ್ರಗಳನ್ನು ಕೊಡದೆ ಇಲ್ಲೇ ನೀವು ಬದುಕ್ತಾ ಇದ್ದಾರಲ್ಲ, ಯಾರು ಕೇಳ್ತಾ ಇಲ್ವಾ ನಿಮ್ಗೆ? ಜನ ಮತ ಕೇಳಲಿಕ್ಕೆ ಹೋದಾಗ ಏನ್ ಸಾಧನೆ ಮಾಡಿದ್ದೀರಿ? ಬಿಜೆಪಿ ಪಕ್ಷದ ಹೇಳ್ತೀರಿ 8 ವರ್ಷ ಏನೋ ಇಯರ್ಲಿ ವೈಸ್ ಹೇಳ್ಕೊಂಡಿದ್ದೀರಿ, ಸರ್ಕಾರ ನಡೆಸಿದ್ರು ಏನ್ ಮಾಡಿದ್ರು ಅಂತ ಹೇಳಿ. ನೀವು ಮಾಡಿದ್ದೇನಪ್ಪ? ಕಳೆದ 5 ವರ್ಷ ನೀವೇ ಇದ್ದಲ್ಲ, 13ರಿಂದ 18. ನನಗೆ ಅದರ ಅರ್ಥ ಇದೆ, ನನಗೂ ಗೊತ್ತಿದೆ ಸ್ವಲ್ಪ ಮಾಹಿತಿ. ನಾನು ಆಕಸ್ಮಿಕವಾಗಿ ಸರ್ಕಾರ ಮಾಡಿದಾಗ ಇವ್ರ ಜೊತೆನೇ ಸೇರಿ ಚುನಾವಣೆಗಿಂತ ಮುಂಚೆ 15 ಲಕ್ಷ ಮನೆ ಕಟ್ಟಿ ಇರ್ತಕ್ಕಂಥದ್ದಕ್ಕೆ ಕಟ್ತಾ ಇದೀವಿ ಅಂತೇಳಿ ಜನಗಳಿಗೆಲ್ಲ ಹೇಳ್ಬಿಟ್ರು. ನೀವು ಎಲ್ಲ ಕಟ್ಟಿರ್ತಕ್ಕಂಥ ಜಂತು ಬಂತು ಎಲ್ಲ ಕಿತ್ತಾಕ್ಬಿಟ್ಟು ಹೊಸ ಮನೆ ಕಟ್ಟಿಗಳಿಗೆ 15 ಲಕ್ಷ ಮನೆ ಕಟ್ಟಿ ಅಂತ ದುಡ್ಡು ಇಟ್ಟಿದ್ದು ಎಷ್ಟು ಇಟ್ಟಿದ್ರು? 2,000 ಕೋಟಿ ಇಟ್ಟಿದ್ರು. ಆ 15 ಲಕ್ಷ ಮನೆ ಕಟ್ಟಕ್ಕೆ ದುಡ್ಡು ಬೇಕಾಗಿದ್ದು ಎಷ್ಟು? 28 ಲಕ್ಷ ಸರ್, 28 ಲಕ್ಷ ಕೋಟಿ, ಸಾರಿ ಕೋಟಿ, 28 ಲಕ್ಷನ 2,000 ಕೋಟಿ ಇಟ್ಟಿದ್ರು. ಸಾರಿ, 28 ಕೋಟಿ ಬೇಕಿದ್ದು, 28,000 ಕೋಟಿ. ಇವ್ರು ಇಟ್ಟಿದ್ದು 2,000 ಕೋಟಿ. ಸಾರಿ, 28,000 ಕೋಟಿ ದುಡ್ಡು ಬೇಕಾದಂಥದ್ದಕ್ಕೆ 2,000 ಕೋಟಿ ಇಟ್ಟು 15 ಲಕ್ಷ ಮನೆ ಕಟ್ಟಿ ಅಂದ್ರಲ್ಲಪ್ಪ ಸಿದ್ದರಾಮಯ್ಯನವರೇ. ಇವತ್ತು ಅದರ ಪ್ರತಿಫಲ ಈಗಲೂ ಸಹ ಶಾಸಕರು ನೀವು ಮನೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ದೊಡ್ಡ ಆರ್ಥಿಕ ತಜ್ಞ ಚುನಾವಣೆ ಹೋಗೋದಕ್ಕಿಂತ ಮುಂಚೆ 2018ರಲ್ಲಿ ಆರ್ಥಿಕ ಇಲಾಖೆಯ ಒಪ್ಪಿಗೆಯನ್ನು ಪಡೆದಿದೆ, ಯಾವುದೇ ಜಿಯೋ ಇಶ್ಯೂ ಇಲ್ಲದೆ ಕೆಲವು ರಸ್ತೆಗಳಿಗೆ ತೀರ್ಮಾನ ಕೊಟ್ಬಿಟ್ರು ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ. 1,750 ಕೋಟಿ. ಯಾವ ಆರ್ಥಿಕ ಇಲಾಖೆಯ ಒಪ್ಪಿಗೆ ಇಲ್ಲ, ಏನೂ ಇಲ್ಲ. ಆ 1,750 ಕೋಟಿ ನಾವು ಬಂದಾಗ ಮುಖ್ಯಮಂತ್ರಿಯಾಗಿ ನಾವೇನು ಅಧಿಕಾರ ನಡೆಸಿದೋ 14 ತಿಂಗಳು ಅದನ್ನು ತೀರಿಸಬೇಕಾಯ್ತು. ಅದನ್ನು ಕಾನೂನು ಬಾಹಿರವಾಗಿ ತೀರ್ಮಾನ ಏನು ತಗೊಂಡಿದ್ರು ಇದೇ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ. ಆ ಕಾನೂನು ಬಾಹಿರವಾದಂಥ ತೀರ್ಮಾನವನ್ನು ಸರಿಪಡಿಸ್ತಕ್ಕಂಥ ನಮ್ಮ ತಲೆ ಮೇಲೆ ಬಂದದ್ದು. ಹೇಳ್ತಾ ಹೋದರೆ ಹಲವಾರು ವಿಷಯ ಸಿದ್ದರಾಮಯ್ಯ ಆಡಳಿತದ ಬಗ್ಗೆ ಹೇಳ್ಬೋದು, ಚರ್ಚೆ ಮಾಡ್ಬೋದು. ಇವತ್ತು ಕೇವಲ ಒಂದು ರೀತಿ ಮಾತನಾಡ್ತಕ್ಕಂಥ ಅವ್ರ ಪದ ಬಳಕೆ ಏನಿದೆ, ಏನು ಈ ಭೂಮಿ ಮೇಲೆ ಇವನು ಬಿಟ್ಟರೆ ಬೇರೆ ಇನ್ಯಾರು ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಇವ್ರು ಮಾತನಾಡ್ತಕ್ಕಂಥದ್ದು. ಇವತ್ತು ನೀರಾವರಿಯ ಒಂದು ಕೆಲಸಗಳು ಏನಾಗಿದೆ ಇಡೀ ರಾಜ್ಯದಲ್ಲಿ. ಇನ್ನು ನಮ್ಮ ರೈತರು ಇಲ್ಲೇ ಬಹುಶಃ ದಾವಣಗೆರೆಲ್ಲೇ ಮೆಕ್ಕೆಜೋಳ ಬೆಳೆದ್ರಲ್ಲ, ಎಷ್ಟು ಫಜಿತಿ ಪಟ್ಟರು ನಮ್ಮ ರೈತರು ಇಲ್ಲಿ ಮೆಕ್ಕೆಜೋಳ ಮಾರೋದಕ್ಕೆ. ಒಂದು ವಿಷಯ ನಿಮ್ಗೆ ಗಮನಕ್ಕೆ ತರೋದು, ಹಳ್ಳಿನಲ್ಲಿ ಧರಣಿ ಮಾಡಿದ್ರು, ಹಾವೇರಿ ಭಾಗದಲ್ಲೆಲ್ಲ ಧರಣಿ ಮಾಡಿದ್ರು. ತೊಗರಿ ಬೆಳೆದಂತರು ಅದನ್ನು ಖರೀದಿ ಮಾಡ್ಲಿಕ್ಕೆ ಆಗಲಿಲ್ಲ. ಕೇಂದ್ರ ಸರ್ಕಾರ ಎಲ್ಲದಕ್ಕೂ. ನಾನು 2 ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿ ಹಲವಾರು ಸಂದರ್ಭದಲ್ಲಿ ಅದರ ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ. ಏನೇನಾಗಿತ್ತು ಎಂದೂ ಸಹ ನಾನು ಕೇಂದ್ರ ಸರ್ಕಾರ ದೂಷಣೆ ಮಾಡಲಿಲ್ಲ. ರೈತರು ಸಾಲ ಮನ್ನಾ ಮಾಡಿದ್ರು, ಕೇಂದ್ರ ಸರ್ಕಾರ ದೂಷಣೆ ಮಾಡೋದನ್ನ. ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ದಕ್ಕೆ ನರೇಂದ್ರ ಮೋದಿ ಅವರು ಕೊಡ್ಲಿ ಅಂತ ಅಲ್ಲೇ ಅರ್ಜಿ ಕೊಟ್ಟನ. ನಾವು ನಡೆಸಿದೀವಿ ಸರ್ಕಾರನ. ಇವತ್ತು ಅಮೆರಿಕ, ಇಸ್ರೇಲು ಮತ್ತು ಇರಾನ್ ಮೇಲೆ ಯುದ್ಧ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಹೇಳಿಕೆಗಳೇನು? ಇವತ್ತು ಗ್ಯಾಸ್ ಸಿಲಿಂಡರ್ಗಳು, ನಮ್ಮ ಆಟೋ ಡ್ರೈವರ್ಗಳಿಗೆ LPG ಸಿಲಿಂಡರ್ಗಳ ಸಮಸ್ಯೆ ಇದೆ. ವಿಶೇಷವಾಗಿ ಆಟೋ ಡ್ರೈವರ್ಗಳ ಕಷ್ಟ ಸಂಕಷ್ಟ ನೋಡ್ತಾ ಇದ್ದೇನೆ. ಇವರೇನು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಕೊಡಬೇಕು, ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇಲ್ಲ.
ಜವಾಬ್ದಾರಿಯನ್ನು ನಿರ್ವಹಣೆ ಮಾಡದೇ ಇದ್ದರೆ ಕೇಂದ್ರ ಸರ್ಕಾರದಲ್ಲಿ ನೀವು 17 ಅವಧಿಗೆ ಆರ್ಥಿಕ ಬಜೆಟನ್ನು ಮಂಡನೆ ಮಾಡ್ತಾರಲ್ವಾ, ಅನುಭವ ಬಹುಶಃ ನರೇಂದ್ರ ಮೋದಿಯವರಿಗೆ ನಿಮಗಿರೋ ಅನುಭವ ಇದ್ದಂಗಿಲ್ಲ. ನಿಮಗಿರೋ ಅನುಭವ ಏನು ಸಲಹೆ ಕೊಡ್ರಪ್ಪ ಹೋಗಲಿ, ಯಾವ ಥರ ಗ್ಯಾಸ್ನ ಸಿಲಿಂಡರ್ಗಳನ್ನ ಕೊಡಬೇಕು ಅನ್ನೋದನ್ನು. ಇವತ್ತು ಹಲವಾರು ದೇಶಗಳಲ್ಲಿ ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲೂ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಇಟ್ಕೊಂಡಿರ್ತಕ್ಕಂಥ ಬೇರೆ ಬೇರೆ ದೇಶಗಳ ಜೊತೆಯ ಒಂದು ಸಂಬಂಧಗಳು, ಅದರ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 40 ದೇಶಕ್ಕೂ ಹೆಚ್ಚು ದೇಶಗಳಿಂದ ಅಲ್ಲಿ ನಮಗೆ ದೊರಕತಕ್ಕಂಥ ವಸ್ತುಗಳನ್ನು ಖರೀದಿ ತರ್ತಕ್ಕಂಥದ್ರಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣ ಅವರು ಶ್ರಮ ಪಡ್ತಾ ಇದ್ದಾರೆ. ಇವತ್ತು ಗ್ಯಾಸ್ ಸಿಲಿಂಡರ್ಗಳು ತರ್ತಕ್ಕಂಥ ಹಡಗುಗಳು ಯಾವುದು ಅಲ್ಲಿ ಇರಾನ್ನಲ್ಲಿ ಇರತಕ್ಕಂಥ ಒಂದು ಹಾರ್ಮೋಸ್, ಅಲ್ಲಿ ಬೇರೆ ಹಲವಾರು ದೇಶಗಳಿಗೆ ಮೂವ್ಮೆಂಟೇ ಮಾಡೋಕ್ಕೆ ಅವಕಾಶ ಇಲ್ಲ. ಇಂಥ ಒಂದು ಯುದ್ಧದ ಪರಿಸ್ಥಿತಿನಲ್ಲಿ ಅಂಥ ಒಂದು ಸನ್ನಿವೇಶದಲ್ಲೂ ಆ ದೇಶವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಡಗುಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ತರ್ತಕ್ಕಂಥ ವ್ಯವಸ್ಥೆ ತಂದಿದ್ದಾರಲ್ಲ, ಒಂದು ಕನಿಷ್ಠ ಸೌಜನ್ಯಕ್ಕೆ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇರತಕ್ಕಂಥದ್ದಕ್ಕೊಂದು ಕನಿಷ್ಠ ಸೌಜನ್ಯಕ್ಕೆ ಮಾತಾಡಬೇಕೋ ಬೇಡವೋ? ಆ ಡೆಪ್ಟಿ CM ಮಾತಾಡೋದು ನೋಡಿದ್ದೀನಿ, ಆ ಮುಖ್ಯಮಂತ್ರಿ ಮಾತಾಡೋದು ನೋಡಿದ್ದೀನಿ. ಯಾರೋ ಅಲ್ಲಿಂದ ಡೆಲ್ಲಿಯಿಂದ ಬಂದು ಇಲ್ಲೇನೋ ಓಡಾಡ್ತಾವ್ರಲ್ಲ, ಅದೇನೋ ಚುನಾವಣೆ ನಡೆಸ್ಕೊಂಡು ಸುರ್ಜೇವಾಲಾ ಅವ್ರ ಕಥೆನೂ ನೋಡಿದ್ದೀನಿ, ಹೇಳಿಕೆ ಕೊಡೋದನ್ನ. ಇವತ್ತು ಈ ಚುನಾವಣೆಯಲ್ಲಿ ಇವರೇನು ಮಾಡಿದ್ದಾರೆ ಅಂತ ಏನೂ ಹೇಳ್ತಾ ಇಲ್ಲ. ಚುನಾವಣೆಯಲ್ಲಿ ಈ ಕಳೆದ 3 ವರ್ಷದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಏನು ಇವರೊಬ್ಬರೇ ಅನ್ನಾರಾಮಯ್ಯನ ಯಾರ ಎಲ್ಲಿಂದ ತಂದು ಕೊಡ್ತವ್ರ ಅನ್ನಾರಾಮಯ್ಯ ಅವರು? ಕೇಂದ್ರ ಸರ್ಕಾರ ಇವತ್ತು ಬಡವರಿಗೆ 5 kg ಅಕ್ಕಿ ಕೊಡ್ತಕ್ಕಂಥದ್ದನ್ನು ನಿರಂತರವಾಗಿ ಕೊಟ್ಕೊಂಬಂದರು. ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಹಿಡ್ಕೊಂಡು ನಾನು ಅನ್ನಾರಾಮಯ್ಯ ಅಂದರೆ ಯಾರು ಹೋಗ್ತಾರೆ? ಅನ್ನಾರಾಮಯ್ಯ ಅನ್ನೋದಕ್ಕಿಂತ ಇವರು ಅಶೋಕ್ ಅವರನ್ನ ಕಳ್ಳರಾಮಯ್ಯ ಅಂತ ಏನು ಹೇಳೋರೆ, ಕಳ್ಳರಾಮಯ್ಯ ಅನ್ನೋದಕ್ಕಿಂತ ಸಾಲರಾಮಯ್ಯ ಅದು ಬೇರೆ ಬಿಡು, ಕನ್ನರಾಮಯ್ಯ ಅನ್ನೋ ಸರಿ ಅಂತ ನನ್ನ ಅಭಿಪ್ರಾಯ. ಕಳ್ಳರಾಮಯ್ಯ ಅನ್ನೋದಕ್ಕೆ ಸ್ವಲ್ಪ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೀರಿ, ಜನರ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ನೋಡಿ ಕೆಲಸ ಮಾಡಿ. ಯಾವ ಇಲಾಖೆಗಳಲ್ಲಿ ಇವತ್ತೇನು ಗೌರವಯುತವಾಗಿ ಕೆಲಸ ಮಾಡ್ತಾ ಇದ್ದೀರಿ, ಯಾವ ಇಲಾಖೆ ನಾವೇನಾದರೂ ಪರಿಶೀಲನೆ ಮಾಡ್ತೀವಿ ಅಂತ ಹೋದ್ರು ಈ ರಾಜ್ಯದಲ್ಲಿ ಲೂಟಿ ನಡೀತಾ ಇರತಕ್ಕಂಥದ್ದನ್ನು ಹೊರತುಪಡಿಸಿ ಏನಿದೆ? ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಧಿಕಾರಿಗಳನ್ನ ಕೆಲವು ಸ್ಥಾನ ನಿಯುಕ್ತಿಗೊಳಿಸ್ಲಿಕ್ಕೆ ಎಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಿ? ದಾಖಲೆ ಕೊಡಿ ಅಂತೀರಿ. ಏನ್ ದಾಖಲೆ ಕೊಡ್ತೀರಿ? ಇದರಲ್ಲಿ ಮಧ್ಯರಾತ್ರಿ ನಡೆಸ್ತಕ್ಕಂಥ ವ್ಯವಹಾರ ನಿಮ್ದು. ಇದು ಹಿಡ್ಕೊಂಡು ನಾವು ಓಡಾಡಕ್ಕಾಯ್ತದ? ದಾಖಲೆ ಕೊಡಿ ಅಂದ್ರೆ ನೀವೇನು ದಾಖಲೆ ಕೊಟ್ರಪ್ಪ? BJP ಬಗ್ಗೆ 40% ಅಂದಾಗ ಪೋಸ್ಟ್ ಅನ್ಸಿದ್ ಬಿಟ್ರೆ ಇನ್ಯಾವ ದಾಖಲೆ ಇಟ್ಕೊಂಡಿದ್ರಿ ನೀವು? ಇವತ್ತು ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರೇ, ನೀವು ಎಷ್ಟು ವರ್ಷ, ಇನ್ನೂ 2 ವರ್ಷ ನಾನೇ ಅಂತೀರಿ ಒಂದು ಕಡೆ, ಇನ್ನೊಂದು ಕಡೆ ಇಲ್ಲ ನಾವು ಸಮಯ ನಿಗದಿ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಜೂನ್ ಬಂತು, ಜುಲೈ ಬಂತು, ಬದಲಾವಣೆ ಮಾಡ್ತೀವಿ ಅಂತ ನೀವೇ ಹೇಳ್ಕೊತೀರಿ. ನಿಮ್ಮಲ್ಲಿರ್ತಕ್ಕಂತಾರೆ ನೀವಾದರೂ ಇರಿ, ಇನ್ನೊಬ್ಬರಾದರೂ ಇರಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.